ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಚುರುಮುರಿ ಸುಸ್ಲಾ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ರೀ. ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳು ನಾನು ಹೇಳ್ತೀನಿ ರೀ. ಫಟಾಫಟ್ ಅಂಥೇಳಿ ಮಾಡ್ಕೋಬೋದು. ಮುಂಜಾನೆಗೆ ನಾಷ್ಟ ಮಾಡ್ಕೊಳ್ಳೋದು ಇದು. ಹೀಗಾಗಿ ನಾನು ಚುರುಮುರಿ ತೊಗೊಂಡಿನಿ ನೋಡ್ರಿ. ಕ್ಲೀನಾಗಿ ಹಸನ್ ಮಾಡಿಕೊಂಡು ಸಣ್ಣ ಮಣ್ಣಿನ ಥರ ಅದೆಲ್ಲ ಇರ್ತೈತಿ ಅದರೊಳಗೆ ಗುಂಜ ಇಂಥ ಏನಾರು ಇದ್ರೂ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮಾಡಿಕೊಂಡು ನೀರು ಹಾಕಿ ಚಂದ ತೊಳಿಬೇಕು. ನೀರು ಹಾಕಿ ತೊಳೆದ ಕಿಶಿಂದ ಇದು ಮಾಡ್ಬೇಕ್ರಿ. ಈ ಥರ ನೀರು ಹಾಕಿ ಭಾಳಷ್ಟು ನೀರು ಹಾಕಿದ್ರೆ ಎಲ್ಲ ಒಳಗಿನ ಮಣ್ಣು ಗಿಣ್ಣು ಎಲ್ಲ ತೊಳೆದು ಹೋಗ್ಬಿಡ್ತದೆ ರೀ. ಹಿಂಗೆ ಎಲ್ಲ ಗಲಿಬಿಲಿ ಮಾಡಿ ಚೆಂದಾಗಿ ಇದು ಮಾಡಿ ಹಿಂಡಿ ತೆಗಿಬೇಕ್ರಿ. ಹಿಂಡಿ ತೆಗೆದು ಒಟ್ಟು ಎಲ್ಲ ಇದು ಮಾಡಿದ್ರೆ ಮಣ್ಣೆಲ್ಲ ಹೋಗ್ಬಿಡ್ತೈತಿ, ಎಲ್ಲ ಕ್ಲೀನ್ ಆಗ್ತಾವೆ ಚುರುಮುರಿ. ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ ಅಂದರೆ ಚುರುಮುರಿ ಸುಸ್ಲಾ ಭಾಳ ಎಲ್ಲ ಕಡೆ ಹೋಟೆಲ್ಗಳ್ದಾಗ ಚುರುಮುರಿ ಸುಸ್ಲಾನೇ ಜಾಸ್ತಿ ಮಾಡ್ತಾರೆ ರೀ. ಕಡೆ ಉತ್ತರ ಕರ್ನಾಟಕಕ್ಕೆ ಬೆಳಗಿನ ನಾಷ್ಟಾನು ಉತ್ತರ ಕರ್ನಾಟಕ ಸೈಡ್ ಚುರುಮುರಿ ಸುಸ್ಲಾನೇ ಜಾಸ್ತಿ ಮಾಡ್ತಾರೆ. ಹೀಗಾಗಿ ನಾನು ನಾಷ್ಟಕ್ಕಂತ ಹೇಳಿ ಮಾಡತ್ತೀನಿ ರೀ. ನೋಡಿರಿ ಹೆಂಗೆ ಮಾಡ್ತೀನಿ ಅನ್ನೋದು. ಫಟಾಫಟ್ ಅಂಥೇಳಿ ಮಾಡ್ಕೋಬೋದು. 5 ನಿಮಿಷನಾಗ ಆಗ್ತದೆ ರೀ ಇದು. ಹೀಗಾಗಿ ಮೊದಲಿಗೆ ಎಲ್ಲ ಚುರುಮುರಿ ತೋಯಿಸ್ಕೊಂಡು ತಗೊಳಕತ್ತೀನಿ ನೋಡಿರಿ. ತಕ್ಕೊಂಡು ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ನಾನು ಆಲ್ರೆಡಿ ಹೊಳ್ಕೊಂಡು ಇಟ್ಕೊಂಡೇನಿ ರೀ. ಈಗ ಆಗ್ಯದ ನೋಡ್ರಿ, ತೋಯಿಸೋದೆಲ್ಲ ಆಗೈತಿ. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟೀನಿ. ಬಾಣಲೆ ಒಳಗೆ ಎಣ್ಣೆ ಹಾಕ್ತೀನಿ ನೋಡಿರಿ. ಎಣ್ಣೆಗೆ ಚೆಂದಾಗಿ ಎಣ್ಣೆ ಹಾಕಿಸಿಂದ ಒಟ್ಟು ಕಾಯತನ ಬಿಡ್ಬೇಕು ರೀ. ಈಗ ಕಾಯ್ದದ ನೋಡ್ರಿ ಎಣ್ಣೆ. ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಕತ್ತೀನಿ ನೋಡ್ರಿ. ಹಾಕ್ಬೇಕ್ರಿ. ಜೀರಿಗೆ ಸಾಸಿವೆ ಚಟ್ಪಟ್ ಅನ್ಬೇಕು. ಶೇಂಗಾದ ಕಾಳು ಹಾಕ್ಬೇಕ್ರಿ. ಶೇಂಗಾದ ಕಾಳು ಹಾಕಿದ್ರೆ ಶೇಂಗಾದ ಕಾಳು ಕ್ರಿಸ್ಪಿ ಆಗ್ತಾವೆ, ಚಂದ ಆಗ್ತಾವ್ರಿ. ಅವು ಜರ ಫ್ರೈ ಆಗೋಣ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕ್ರಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಆಮೇಲೆ ಉಳ್ಳಿಗಡ್ಡಿ ಜಾಸ್ತಿ ಹಾಕಿದ್ರೆ ಚಂದ ಆಗ್ತದೆ ರೀ. ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಚಂದ ಫ್ರೈ ಆಗ್ಬೇಕ್ರಿ. ಎಷ್ಟು ಚಂದಕ್ಕೆ ಫ್ರೈ ಆಗ್ತಾವೆ ಅಷ್ಟು ಚಂದ ಕಚ್ ಅನ್ನಂಗಿಲ್ಲ ರೀ. ಇಲ್ಲಾಂದ್ರೆ ಚಂದಾಗಿ ಫ್ರೈ ಆಗಲಿಲ್ಲ ಅಂದ್ರೆ ಕಚ್ ಹತ್ತಾವ್ರಿ. ಇವು ಮಸ್ತ್ ಎಲ್ಲ ಚಂದ ಕರಗಬೇಕ್ರಿ. ಉಳ್ಳಾಗಡ್ಡಿ ತೆಳ್ಳಗೆ ಆಗ್ಬೇಕು, ಫ್ರೈ ಆಗ್ಬೇಕ್ರಿ. ಎಣ್ಣೆ ಚಂದ ತಾಳಿಸ್ಬೇಕ್ರಿ. ಈ ಥರ ನೀವು ಮಾಡಿಕೊಂಡು ನೋಡಿರಿ. ನಾನು ಮಾಡೀನಿ. ನೀವು ಹೆಂಗೆ ಮಾಡ್ಕೊಂಡು ನೋಡಿರಿ ಹೆಂಗೆ ಆಗ್ಯದ ಅಂತ ಹೇಳಿ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ, ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಒಂದು ದೊಡ್ಡ ಟೊಮೆಟೊ ಸಣ್ಣಗೆ ಹೆಚ್ಚಿದ್ದು ಹಾಕೊಂಡೀನಿ ನೋಡಿರಿ. ಟೊಮಾಟಿ ಎಲ್ಲ ಚಂದ ಸಾಫ್ಟ್ ಆಗ್ಬೇಕ್ರಿ. ಉಳ್ಳಾಗಡ್ಡಿ ಎಲ್ಲ ಬೆಂದವ್ರಿ. ಬೆಂದ ನಂತರ ಟೊಮೆಟೊ ಹಾಕೋಬೇಕ್ರಿ. ಟೊಮಾಟಿನೂ ಚಂದ ಸಾಫ್ಟ್ ಆಗ್ಬೇಕ್ರಿ. ಅರ್ಶಿಣ ಪುಡಿ ಹಾಕಕತ್ತೀನಿ ನೋಡಿರಿ. ಅರ್ಶಿಣ ಪುಡಿ ಹಾಕಿದ್ರೆ ಕಲರ್ಫುಲ್ ಮಸ್ತ್ ಬರ್ತೈತಿ. ಚಂದ ಎಲ್ಲ ಕಡೆ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ. ಅದು ಅರ್ಶಿಣ ಪುಡಿ ಎಲ್ಲ ಕಲರ್ ಆಗ್ಬೇಕ್ರಿ. ನೋಡಿರಿ ಹೆಂಗೆಲ್ಲ ಚಂದ ಇದೆ ಕಲೀಲಿಕ್ಕತ್ತದ. ಪೂರ್ತಿ ಎಲ್ಲ ಚಂದ ಕಲ್ತಿಂದು ನಾವು ಇದು ಹಾಕ್ಬೇಕ್ರಿ. ಚುರುಮುರಿ ಏನು ತೋಯಿಸ್ಕೊಂಡಿವಿ ನೋಡಿರಿ ಅದು ಹಾಕ್ತೀನಿ ರೀ. ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಇದ್ರೊಳಗೆ ಹಾಕತ್ತೀನಿ ನೋಡಿರಿ. ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಿದ್ದು ಅದನ್ನು ಚಂದ ಬಾಡಿಸ್ಬೇಕ್ರಿ, ಚಂದ ತಾಳಿಸ್ಬೇಕ್ರಿ. ನೋಡಿರಿ ಹೆಂಗೆ ಕಲರ್ಫುಲ್ಲಾಗಿ ಕಾಣಕತ್ತದ. ಚುರುಮುರಿ ಹಾಕ್ಯಂದ್ರೆ ಭಾಳ ತನ ಚುರುಮುರಿ ಏನು ತೋಯಿಸಿದ್ದು ಹಾಕ್ತೀವಲ್ರಿ, ಭಾಳ ತನ ತಿರುಗಬಾರ್ದು. ಭಾಳ ತನ ತಿರುಗಿದ್ರೆ ಅದು ಭಾಳ ಹಿಂಗೆ ಬಿರ್ಸು ಹಾಕದ್ರಿ. ಅದು ಈಗ ಹಾಕೋಣ ಹಂಗೆ ತಿರುಗಿ ತೆಗೆದು ಬಿಡ್ಬೇಕ್ರಿ. ಚುರುಮುರಿ ತೋಯಿಸಿದ್ದು ಚಂದ ಉದುರು ಮಾಡಿ ಇದು ಮಾಡ್ಬೇಕ್ರಿ. ಇಲ್ಲ ಫೆಂಟಿ ಆಗಿಬಿಟ್ಟಿರ್ತಾವೆ. ಈಗ ಚಂದ ತಿರುಗಬೇಕ್ರಿ. ಹಾಕಿ ನೋಡ್ರಿ. ಉಪ್ಪು ಹಾಕಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ಉಪ್ಪು, ಸಕ್ಕರೆ, ಒಂದಿಟ್ಟು ಪುಟಾಣಿ ಹಿಟ್ಟು ಹಾಕ್ಬೇಕ್ರಿ. ಪುಟಾಣಿ ನಾನು ಸಣ್ಣ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಪುಟಾಣಿ ಹಿಟ್ಟು ಹಾಕಿದ್ರೆ ಚಂದ ಉದುರು ಮಸ್ತ್ ಆಗ್ತದ. ಮತ್ತು ಲೋ ಫ್ಲೇಮ್ ಇಡ್ಬೇಕ್ರಿ. ಈಗ ಭಾಳ ಜಾಸ್ತಿ ಉರಿ ಆಯ್ತಂದ್ರೆ ಕಟಿ ಆಗಿಬಿಡ್ತಾವ್ರಿ ಚುರುಮುರಿ ಸುಸ್ಲಾ, ಬಿರ್ಸಾಗಿಬಿಡ್ತದ್ರಿ ಅದು. ಲೋ ಫ್ಲೇಮ್ ಇಟ್ಟು ಚಂದ ಎಲ್ಲ ಕಲಿಸ್ಬೇಕ್ರಿ.
ಪೂರ್ತಿ ಎಲ್ಲ ಕಲಿಯಂಗೆ ಚಂದ ತಿರುಗಬೇಕ್ರಿ, ಮಸ್ತ್ ಆಗ್ತದ. ಮಕ್ಕಳಿಗೆ ಟಿಫನ್ಗೆ ಎಲ್ಲ ಮುಂಜಾನೆ ಏಳಾನ ಏನು ಮಾಡೋದು ಅಂಥೇಳಿ ಚಿಂತೆ ಮಾಡಬಾರ್ದ್ರಿ. ಇದು ಮಾಡಿದ್ರೆ ಮಸ್ತ್ ಆಗ್ತದ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಈ ಥರ ಒಂದು ಮಾಡ್ಕೇಸಿಂದ ನಿಮ್ಮ ಮಕ್ಕಳಿಗೂ ಡಬ್ಬಿ ಕಟ್ರಿ, ಮಕ್ಕಳು ಖುಷಿ ಪಡ್ತಿರ್ತಾರೆ. ಮತ್ತು ಈಸಿಯಾಗಿ ಮಾಡ್ಕೋಬೋದು, ಕಡಿಮೆ ಸಮಯದಲ್ಲೂ ಮಾಡ್ಕೋಬೋದು. ನೋಡಿರಿ ಪೂರ್ತಿ ಎಲ್ಲ ಚಂದ ಕಲಿತು ನೋಡಿರಿ. ಮತ್ತು ಇದ್ರ ಜೊತೆ ಲಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೇಕ್ರಿ, ಮಸ್ತ್ ಆಗ್ತದ. ಹುಳಿ ಚಂದ ಆಗ್ತದ. ಬೇಕಾದ್ರೆ ಮೊಸರನ್ನ ಹಾಕ್ಕೊಂಡು ತಿನ್ಬೋದು ರೀ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಆಗ್ಯದ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ.